ನಮಸ್ಕಾರ, R5 ನ್ಯೂಸ್ಗೆ ಸ್ವಾಗತ. ಇದು ಯಾವುದೇ ಕೆರೆ ಅಥವಾ ಹಳ್ಳ ಎಂದು ಭಾವಿಸಿದ್ದೀರಾ? ಇದು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಮುರಡಿ ಗ್ರಾಮದ ಪ್ರೌಢಶಾಲಾ ಆವರಣದಲ್ಲಿ ಕೆರೆಯಂತೆ ನಿಂತಿರುವ ನೀರಿನಲ್ಲಿ ಮಕ್ಕಳು ಶಾಲೆಗೆ ಪ್ರತಿ ಸಲ ಮಳೆ ಬಂದಾಗ ದಾಟಿ ಹೋಗುವ ಪರಿಸ್ಥಿತಿ ಇದೆ. ಈ ಶಾಲೆಯಲ್ಲಿ 170 ಮಕ್ಕಳು ವಿದ್ಯಾರ್ಥಿಗಳು ಓದುತ್ತಿದ್ದು, ಈ ಶಾಲೆಗೆ ಆವರಣ ಗೋಡೆಯಾಗಲಿ, ಶಾಲಾ ಆವರಣ ಸಮತಟ್ಟು ಮಾಡುವುದಾಗಲಿ ಗ್ರಾಮ ಪಂಚಾಯಿತಿ ಸರ್ಕಾರದ ಇಲಾಖೆಯವರು ನಿರ್ಲಕ್ಷ್ಯದಿಂದ ಯಾವುದೇ ಅಭಿವೃದ್ಧಿ ಕೆಲಸವಾಗಿರುವುದಿಲ್ಲ. ಶಾಲೆಯ ಆವರಣ ಜಲಾವೃತಗೊಂಡ ಹಿನ್ನೆಲೆಯಲ್ಲಿ ಶಾಲೆಯ ಮೇಲ್ಭಾಗದಲ್ಲಿ ಮಟ್ಟದ ಹಳ್ಳ ಹರಿಸಿದ್ದು, ಹಳ್ಳಕ್ಕೆ ಹೊಡೆದು ಇವತ್ತು ಶಾಲಾ ಆವರಣಕ್ಕೆ ನೀರು ಬಂದಿದ್ದು, ಇವತ್ತಿನ ಶಾಲೆಯ ರಜೆಯನ್ನು ತೆಗೆದುಕೊಳ್ಳಲಾಗಿದೆ. ಯಾಕಂದರೆ ಶಾಲೆ ಶಾಲೆ ಇಲ್ಲ, ಆ ಕಾರಣ ಶಾಲೆ ಇವತ್ತು ಯಾರು ಮತ್ತು ಬರ್ತಾ ಇಲ್ಲ. ಸಂಬಂಧಪಟ್ಟ ರಾಜಕಾರಣಿಗಳು ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳು, ಅಧ್ಯಕ್ಷರು ಎಲ್ಲರೂ ಸೇರಿ ನೀರನ್ನು ಕ್ಲೀನ್ ಮಾಡಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕು. ಯಾಕಂದರೆ ಇವತ್ತು ಈ ನೀರು ಪಾಸ್ ಆಗಕ್ಕೆ ಎಲ್ಲಿ ದಾರಿ ಇದೆ, ಆ ನೀರನ್ನು ಪಾಸ್ ಮಾಡೋಕ್ಕೆ ದಾರಿಯನ್ನು ತದನಂತರ ಇದು ಶಾಲೆಯಾಗಿ ಇವತ್ತಿಗೆ ಪ್ರಾರಂಭ ಆಯಿತು. ಇವತ್ತು ಈ ಶಾಲೆಯ ಸಂಪೂರ್ಣ ಜಾಗ ಅಂದರೆ ಸುಮಾರು 4 ಎಕರೆ ಅಲಾಟ್ ಆಗಿರುವಂಥ ಜಾಗ, ಅದನ್ನು ಸರ್ವೆ ಮಾಡಬೇಕು. ಕಂದಾಯ ಇಲಾಖೆಯವರು ಸರ್ವೆ ಮಾಡಿ ಕಂಪೌಂಡ್ ಮಾಡಿ ಕಲ್ಲು ಹಾಕಿದರೆ ಆಗ ಸಂಬಂಧಪಟ್ಟ ಇಲಾಖೆಯವರು ಕಂಪೌಂಡ್ ಹಾಕಿ ಶಾಲಾ ಆವರಣಕ್ಕೆ ನೀರು ಬಂದಾಗ ಒಳ್ಳೆಯದಾಗಿ ಗ್ರಾಮದ ಪರವಾಗಿ ಕ್ಷೇತ್ರದ ಶಾಸಕರಾದ ಬಸವರಾಜ ರಾಯರೆಡ್ಡಿಯವರು ಅನುದಾನದಲ್ಲಿ ನಿರ್ಮಾಣವಾದ ಮುರಡಿ ಶಾಲೆಗೆ ಕೋಟಿ ಅನುದಾನ ನೀಡಿ ಅಭಿವೃದ್ಧಿಗೊಳಿಸಬೇಕು ಮಾಜಿ ಗ್ರಾಮ ಪಂಚಾಯಿತಿ ನಿಂಗಜ್ಜ ಗುರಿಕಾರ್ ಹೇಳಿದರು. ಎರಡು ಹೇಳಿಕೆ ಗ್ರಾಮದ ಮುಖಂಡ ನಾಗರಾಜ್ ಮಾತನಾಡಿ, ಶಾಲೆಗೆ 4 ಎಕರೆ ಜಾಗವಿದೆ, ಕಂದಾಯ ಇಲಾಖೆಯವರು ಸರ್ವೆ ಮಾಡಬೇಕು, ಶಾಲೆಗೆ ಕಾಂಪೌಂಡ್ ಮತ್ತು ಸಮತಟ್ಟು ಮಾಡಬೇಕು ಎಂದು ಹೇಳಬೇಕು ಎಂದರು. ವರದಿ ಬಸವರಾಜ್ ಮಂಡಲ್ಮರಿ, R5 ನ್ಯೂಸ್, ಕೊಪ್ಪಳ.